ಹಿಂದಿನ ಭಾಗದಲ್ಲಿ ದೇವಕಿಗೆ ತನ್ನ ಮಗ ಸೊಸೆ ಇಷ್ಟ ದಿನ ನನ್ನ ಎದುರಿಗೆ ಇದ್ದಿದ್ದೆಲ್ಲ ಸುಳ್ಳು, ಮಗನಿಗೆ ಈ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ ಅನ್ನೋ ವಿಷಯ ಗೊತ್ತಾಗತ್ತೆ. ಅದು ತನ್ನ ಮಗನ ಬಾಯಿಂದಾನೆ. ಇವಾಗ ಮುಂದೆ ಏನು ಮಾಡ್ತಾಳೆ ದೇವಕಿ? ಸುಶಾಂತ್ ಮತ್ತೆ ಆರ್ತಿನ ದೂರ ದೂರ ಆಗೋದಕ್ಕೆ ಬಿಡ್ತಾಳ, ಅಥವಾ ಸುಶಾಂತ್ ತಾಯಿ ಮಾತನ್ನು ಲೆಕ್ಕಕ್ಕೆ ತಗೊಳ್ದೇನೆ ಆರ್ತಿನ ಡಿವೋರ್ಸ್ ಕೊಟ್ಟು ಮನೆಯಿಂದ ಹೊರಗಾಗ್ತಾನ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಏನು ಏನೋ ಹೇಳ್ತಿದ್ಯಾ ನೀನು? ಅಂದ್ರೆ ನನ್ನ ಸೊಸೆ ನಿನಗೆ ಇಷ್ಟ ಇಲ್ವಾ? ಅಂದ್ರೆ ಇಷ್ಟು ದಿನ ನನ್ನ ಎದುರಿಗೆ ನೀವಿಬ್ರು ಗಂಡ ಹೆಂಡತಿ ತುಂಬಾ ಚೆನ್ನಾಗಿರೋ ತರ ಇದ್ದಿದ್ದಲ್ಲ, ನಾಟಕನ? ಏನ್ ಮಾತಾಡ್ತಿದ್ಯೋ? ತಮಾಷೆ ಮಾಡ್ತಿದ್ಯೇನೋ ನೀನು? ಅಮ್ಮ, ಅದ್ರಲ್ಲಿ ತಮಾಷೆ ಮಾಡೋದು ಏನೂ ಇಲ್ಲ. ನೋಡು, ನನಗೆ ನಿನ್ನ ಸೊಸೆ ಕಂಡ್ರೆ ಆಗೋದೇ ಇಲ್ಲ. ಅವಳಿರೋದು ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ನಾನಿರೋ ಅಂದ ಚಂದಕ್ಕೆ ನನಗೆ ಸೆಟ್ ಆಗೋ ಅಂತ ಹುಡುಗಿನ ಹುಡ್ಕೋದ್ಬಿಟ್ಟು ಇವಳು ಹಳ್ಳಿನಲ್ಲಿರೋ ರಾಗಿ ಮುದ್ದೆನ ತಗೊಂಡು ಬಂದು ನನ್ನ ಜೊತೆ ಮದುವೆ ಮಾಡಿಸ್ದೆ. ನಾನು ಇವಳನ್ನ ಮದುವೆ ಆಗಿದ್ದ ತಪ್ಪಿಗೆ ಇಡೀ ಆಫೀಸು, ಫ್ರೆಂಡ್ಸು ಎಲ್ಲರೆದ್ರಿಗೂ ನಾನು ಅವಮಾನ ಅನುಭವಿಸ್ತಾ ಇದ್ದೀನಿ. ಎಲ್ಲರೂ ನನ್ನ ನೋಡ್ಕೊಂಡು ಆಡ್ಕೊಂಡು ನಗ್ತಾ ಇದ್ದಾರೆ. ಏನೋ ಏನೋ ಮಾತಾಡ್ತಿದ್ಯಾ ನೀನು? ನಿನ್ ತಲೆಯಲ್ಲಿ ಬುದ್ಧಿ ನೆಟ್ಟಗಿದ್ಯಾ ಇಲ್ವಾ? ಅಲ್ಲ ಕಣೋ, ಮದ್ವೆ ಆಗೋವರೆಗೂ, ಮದ್ವೆ ಆಗಿ 4 ತಿಂಗಳಾಗೋದ್ರವರೆಗೂ ಸುಮ್ಮನೆ ಇದ್ದು ಇವಾಗ ನನಗೆ ಹೆಂಡತಿ ಇಷ್ಟ ಇಲ್ಲ, ಆ ಹುಡುಗಿನ ಮದ್ವೆ ಆಗೋದಕ್ಕೆ ಇಷ್ಟ ಇರ್ಲಿಲ್ಲ ಅಂತ ಹೇಳ್ತಿದ್ಯಾ? ಇನ್ನೇನಮ್ಮ ಮಾಡ್ಲಿ? ಆ ಹುಡುಗಿನ ಹುಡುಕಿರೋದು ನೀನು. ನಾನು ಸಡನ್ ಆಗಿ ಈ ಮದ್ವೆ ನನ್ಗಿಷ್ಟ ಇಲ್ಲ ಅಂತ ಮುಖಕ್ಕೆ ಹೊಡೆದಾಗ ಹೇಳಿದ್ರೆ ನಿನ್ ಮನ್ಸಿಗೆ ನೋವಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಏನು ಹೇಳ್ದೇನೆ ಅವಳನ್ನ ಮದ್ವೆ ಆದೆ. ಸರಿ ಕಣೋ, ನೀನ್ ಹೇಳೋದೇ ಸರಿ. ನಾನೇ ಹುಡುಕಿರೋ ಹುಡುಗಿ, ಆದ್ರೆ ನನ್ ಮನ್ಸಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ನೀನ್ ಮದ್ವೆ ಆಗಿದ್ಯಾ. ಮುಂದೆ ಮುಂದೆ ಅವಳು ನಿನಗೆ ಅರ್ಥ ಆಗ್ತಾಳೆ, ಅವಾಗ ನಿನಗೆ ಅವಳು ಇಷ್ಟ ಆಗ್ತಾಳೆ ಕಣೋ. ಅಮ್ಮ, ಮುಂದೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮಗ ಟೈಮ್ ಕೊಟ್ಟಿದ್ರೆ ತಾನೇ. ಇನ್ನೊಂದು 2 ತಿಂಗಳಲ್ಲಿ ನಿಮ್ ಸೊಸೆಗೆ ಗೇಟ್ ಪಾಸ್ ಕೊಡ್ಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾನೆ. ಲೋ ಸುಶಾಂತ್, ಏನೋ ಹೇಳ್ತಿದ್ದಾನ ಅವನು? ಅವನ್ ಮಾತಿನ ಅರ್ಥ ಏನೋ? ಇನ್ನೊಂದ್ 2 ತಿಂಗಳಿಗೆ ನನ್ ಸೊಸೆ ನಮ್ಮನೇಲಿ ಇರಲ್ಲ ಅಂದ್ರೆ ಏನೋ ಅರ್ಥ? ಸಿಂಪಲ್ ಅಮ್ಮ, ಅವಳು ನನ್ನ ಜೀವನದಿಂದ ದೂರ ಆಗ್ತಿದ್ದಾಳೆ ಅಂತ ಅರ್ಥ. ಹೌದಮ್ಮ, ನನಗೆ ಅವಳು ಇಷ್ಟ ಇಲ್ಲ, ಹಾಗಾಗಿನೇ ಡಿವೋರ್ಸಿಗೆ ಅಪ್ಲೈ ಮಾಡಿದ್ವಿ. ಅದು 6 ತಿಂಗಳು ಒಟ್ಟಿಗಿರ್ಬೇಕು, ಆಮೇಲೆ ಡಿವೋರ್ಸ್ ಕನ್ಫರ್ಮ್ ಆಗೋದು ಅಂತ ಹೇಳಿದ್ರು. ಹಾಗಾಗಿ 6 ತಿಂಗಳು ನಾನು ನಿನ್ನ ಸೊಸೆನ ನನ್ನ ಮನೇಲೇ ಬಿಟ್ಕೊಂಡಿದ್ದು. ಇವಾಗ 4 ತಿಂಗಳು ಮುಗ್ದೋಗಿದೆ. ಇನ್ನೊಂದು 2 ತಿಂಗಳು ಕಂಪ್ಲೀಟ್ ಆದರೆ ಮುಗೀತು. ಅವಳು ಇನ್ಮೇಲೆ ನನ್ನ ಲೈಫಲ್ಲಿ ಇರೋ ಹಾಗಿಲ್ಲ. ನನಗಿಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ. ನಾನು ಅವಳನ್ನ ಯಾವತ್ತೂ ಹೆಂಡತಿ ಅಂತ ಒಪ್ಕೊಳ್ಳಲ್ಲ. ಏನೋ ಮಾತಾಡ್ತಿದ್ಯಾ ನೀನು? ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ಅಲ್ವೋ, ಡಿವೋರ್ಸ್ ತಗೊಂಡಿದೀನಿ ಅಂತ ಹೇಳ್ತಿದ್ಯಲ್ಲ, ನೀನೇನೋ ಡಿವೋರ್ಸ್ ತಗೊಂಡು ಅವಳನ್ನ ಮನೆಯಿಂದ ಕಳಿಸ್ಬಿಡ್ತೀಯಪ್ಪ. ಅವಳೇನ್ ಮಾಡ್ಬೇಕು? ಮದ್ವೆ ಆಗೋದ್ ಬೇಡ್ವೇನೋ? ಅವಳನ್ನ ಯಾರು ಮದ್ವೆ ಆಗ್ತಾರೆ? ಅವಳ ಜೀವನನ ಸರ್ವನಾಶ ಮಾಡಿದ್ಯಲ್ಲೋ. ನಿನ್ ಬಾಯಿಗೆ ಏನೋ ಬಂದಿತ್ತು? ಮದ್ವೆಕ್ಕಿಂತ ಮೊದ್ಲೇ ಅಮ್ಮ ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿದಿದ್ರೆ ನಾನೇ ಸುಮ್ಮನಾಗ್ತಾ ಇದ್ದೆ. ಆ ಹುಡುಗಿಗೆ ಬೇರೆ ಯಾವ್ದಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ತಾ ಇದ್ದೆ. ಆದ್ರೆ ನನ್ ಮಗ ಒಳ್ಳೆಯವನು, ನನ್ ಮಗನ್ ಜೊತೆ ಇದ್ರೆ ಆ ಹುಡುಗಿ ಜೀವನ ಚೆನ್ನಾಗಿರುತ್ತೆ ಅಂತ ನಾನ್ ಹೋಗಿ ನಿನ್ ಜೊತೆ ಮದ್ವೆ ಮಾಡಿಸಿ ನಾನ್ ಕೆಟ್ನಲ್ಲೋ ಇವಾಗ. ನೋಡು ಸುಶಾಂತ್, ನೀನ್ ಏನೇ ಮಾಡಿದ್ರು ಅಷ್ಟೇ, ನನ್ ಸೊಸೆ ಈ ಮನೆ ಬಿಟ್ಟು ಹೋಗಲ್ಲ. ಆ ಡಿವೋರ್ಸು ಪವರ್ಸು ಅದನ್ನೆಲ್ಲ ಸುಮ್ನೆ ಹೋಗಿ ಕ್ಯಾನ್ಸಲ್ ಮಾಡ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ಚೆನ್ನಾಗಿರಲ್ಲ. ಆಗಲ್ಲ ಅಮ್ಮ, ನಾನು ಇವಳ ಜೊತೆ ಮಾತ್ರ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಕರೆ ರಾಗಿ ಮುದ್ದೆ ಇದ್ದಾಗಿದ್ದಾಳೆ. ಇವಳ ಜೊತೆ ನಾನು ಹೇಗೆ ಸಂಸಾರ ಮಾಡ್ಕೊಂಡು ಹೋಗ್ಲಿ? ನನಗೂ ಆಸೆ ಕನಸು ಎಲ್ಲಾನು ಇರುತ್ತೆ. ನನಗೆ ಚೆನ್ನಾಗಿರೋ ಹೆಂಡತಿ ಬೇಕು, ಚೆನ್ನಾಗಿ ಓದಿರ್ಬೇಕು, ಅವಳು ನೋಡೋದಕ್ಕೆ ತುಂಬಾ ಸುಂದರವಾಗಿರ್ಬೇಕು ಅಂತ. ಆದ್ರೆ ಇವಳು ಎಲ್ಲಿ ಕತ್ಲೆಯಲ್ಲಿ ನಿಂತ್ಕೊಂಡ್ರೆ ಕಾಣಿಸೋದೇ ಇಲ್ಲ ಅನ್ಸುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಮಾತಾಡ್ತಿದ್ಯಾ ಅಲ್ವೋ? ನಾನ್ ಕಲ್ಸಿರೋ ಸಂಸ್ಕಾರ ಇದೇನೋ? ಒಂದ್ ಹೆಣ್ಮಗಳ ಬಗ್ಗೆ ಎಷ್ಟು ಕೆಟ್ಟದಾಗಿ ಕೀಳಾಗಿ ಮಾತಾಡ್ತಿದ್ಯೋ? ನಿನ್ನಂತ ಮಗನಿಗೆ ನಾನ್ ಜನ್ಮ ಕೊಟ್ನಾ? ನೀನು ಇಷ್ಟೊಂದು ಕೆಟ್ಟೋಗಿದ್ಯಾ, ಹದಗೆಟ್ಟಿದ್ಯಾ ಅಂತ ಗೊತ್ತಾಗಿದ್ರೆ ನೀನ್ ಹುಟ್ಬೇಕಾರೇನೆ ನಿನ್ನ ಸಾಯಿಸ್ಬಿಡ್ತಿದ್ದೆ ಕಣೋ ಕತ್ತಿಸ್ಗೆ. ಯಾಕಾದ್ರೂ ಹುಟ್ಟಿದ್ಯೋ? ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ? ಯಾರೋ 3ನೇವಳಿಗೋಸ್ಕರ ನೀನು ನನ್ನನ್ನೇ ಬೈತಾ ಇದ್ಯಾ? ನನ್ನೇ ಹುಟ್ಟಬಾರ್ದು ಅಂತಿದ್ಯಲ್ಲ, ಏನಾಗಿದೆ ನಿನ್ಗೆ? ನೋಡಮ್ಮ, ಅವಳು ಯಾರೋ 3ನೇವಳು, ಬೇರೆ ಮನೆಯಿಂದ ಬಂದಿದ್ದಾಳೆ. ಅವಳ ಪರವಾಗಿ ವಹಿಸ್ಕೊಂಡು ಮಾತಾಡ್ಬೇಡ. ಅಯ್ಯೋ ಸಾಕ್, ಬಾಯ್ ಮುಚ್ಚೋ. ಕಂಡಿದ್ದೀನಿ, ಯಾರೋ 3ನೇವಳಾದ್ರೂ ನನ್ನನ್ನ ನಂಬಿ ನಮ್ಮನೆಗೆ ಬಂದು ನನ್ನ ನಂಬಿಕೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಡ್ತಾ ಇದ್ದಾಳೆ. ಆದ್ರೆ ನೀನು ಚಿಕ್ಕ ಮಗುವಿಂದ ಹುಟ್ಟಿದವನೇ ಇಲ್ಲಿ. ಆದ್ರೆ ನನಗೆ ಗೊತ್ತಿಲ್ಲದೆ ಎಷ್ಟೆಲ್ಲ ನಾಟಕ ಮಾಡಿ ರಂಗಿನಾಟ ಆಡಿದ್ಯೋ. ನೋಡಮ್ಮ, ನೀನ್ ಏನೇ ಹೇಳಿದ್ರು ಅಷ್ಟೇ,
ನಾನು ಮಾತ್ರ ಈ ಕರೆ ರಾಗಿ ಮುದ್ದೆ ಜೊತೆ ನಾನು ಇರಲ್ಲ. ನೋಡು, ಇನ್ನೊಂದು 2 ತಿಂಗಳು ಕಳೆದ್ಮೇಲೆ ನಿನ್ನ ಸೊಸೆನ ಗಂಟು ಮೂಟೆ ಕಟ್ಟಿ ಕಳಿಸ್ತಾ ಇರು. ಇನ್ಮೇಲೆ ನನಗಿಷ್ಟ ಬಂದಿದ್ದ ಬದುಕೆ ಬದುಕೋದು ನಾನು. ಓಹೋ, ಹೌದೇನೋ? ನೋಡು, ನನಗ್ ಮಗಾನೇ ಇಲ್ಲ ಅನ್ಕೋತೀನಿ. ನನ್ ಸೊಸೆನೇ ಎಲ್ಲ ಅಂತ ತಿಳ್ಕೊಂಡು ಅವಳನ್ನೇ ಇದೇ ಮನೇಲಿ ಬಿಟ್ಕೋತೀನಿ ಹೊರತು ನಿನ್ನನ್ ಮಾತ್ರ ನೀನ್ ಹೇಳ್ದಾಗ ಮಾತ್ರ ನಾನು ಕೇಳೋದು ಇಲ್ಲ, ನಿನ್ನನ್ ಸಪೋರ್ಟ್ ಕೂಡ ಮಾಡಲ್ಲ. ತಿಳ್ಕೊ. ದೇವಕಿ ಆರ್ತಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿರೋದು ನೋಡಿ ಸುಶಾಂತ್ಗೆ ತುಂಬಾನೇ ಕೋಪ ಬರುತ್ತೆ. ಹೆತ್ತ ತಾಯಿಯಾಗಿರೋ ಅವಳೇ ನಂದೇ ತಪ್ಪು ಅಂತ ಹೇಳ್ತಿದ್ದಾಳೆ, ಇವಾಗ ಬಂದಿರೋ ಆರ್ತಿನೇ ಸಪೋರ್ಟಿವ್ ಆಗಿ ಮಾತಾಡ್ತಿದ್ದಾಳೆ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ದೇವಕಿಗೆ ಮಗ ಮಾಡಿರೋ ತಪ್ಪಿಂದ ತುಂಬಾನೇ ಬೇಜಾರಾಗಿರುತ್ತೆ. ಹಾಗಾಗಿ ಅವನ ಹತ್ರ ಮಾತಾಡೋದಾಗ್ಲಿ ಅವನನ್ನ ನೋಡೋದಾಗ್ಲಿ ಯಾವುದನ್ನು ಮಾಡ್ತಾ ಇರಲ್ಲ. ಇದರಿಂದ ಸುಶಾಂತ್ಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಇಷ್ಟೆಲ್ಲ ಆಗೋದಕ್ಕೆ ಈ ಆರ್ತಿನೇ ಕಾರಣ ಅಂತ ಆರ್ತಿ ಮೇಲೆ ಕೋಪ ತೋರಿಸ್ತಾ ಇರ್ತಾನೆ. ಅದು ಅಲ್ದೇನೆ ವಿಪರೀತವಾಗಿ ಕುಡಿಯೋದನ್ನ ಕಲ್ತಿರ್ತಾನೆ. ಛೇ, ದಾರಿದ್ರದವಳು ಶನಿ ಬಂದಾಗೆ ನನ್ನ ಜೀವನಕ್ಕೆ ಬಂದು ಒಕ್ಕರ್ಸ್ಕೊಂಡ್ಲು. ನನಗೆ ಯಾವ ಯಾವ ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ, ಆದರೆ ಆ ಅಮಾವಾಸ್ಯೆ ನನ್ನ ಜೀವನದಲ್ಲಿ ಬಂದಾಗಿಂದನೂ ನಾನು ಕಲಿದೇ ಇರೋ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ, ನನಗಾಗದೇ ಇರೋ ಅವಮಾನನೇ ಇಲ್ಲ. ಛೇ, ಯಾಕಾದರೂ ನನ್ನ ಲೈಫಿಗೆ ಬಂದ್ಲೋ, ಎಲ್ಲ ನನ್ನ ಹಣೆ ಬರ. ಅವಳಿಂದ ಮುಕ್ತಿ ಪಡೆಯೋಣ ಅಂದರೆ ಅಮ್ಮ ಬೇರೆ. ಹೇಗಾದರೂ ಮಾಡಿ ಇನ್ನೊಂದು 2 ತಿಂಗಳು ಕಳೆದು ಅವಳನ್ನ ಮನೆಯಿಂದ ಆಚೆ ತಳ್ಳಬೇಕು. ಆಮೇಲೆ ಅಮ್ಮನ ಹೇಗೋ ಮ್ಯಾನೇಜ್ ಮಾಡಿಬಿಡ್ಬೋದು. ಪ್ರೀತಿ ಮಾಡಿ ಮದುವೆ ಆಗಬೇಕು. ನನ್ನ ಹಾಗೆ ಬೆಳ್ಳಗೆ ಹೊಳಿತಾ ಇರೋ ಗೊಂಬೆನ ನನ್ನ ಬೆಡ್ರೂಮಿಗೆ ನನ್ನ ಹೆಂಡತಿಯಾಗಿ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡ್ರೆ ಅವಳು ಯಾವಳು ಕರೇ ಕಲ್ಗೊಂಡಿದ್ದಾಗಿದ್ದಾಳೆ. ಅವಳನ್ನು ನನ್ನ ಬೆಡ್ರೂಮಿಗೆ ಕಳಿಸ್ಕೊಟ್ರು. ಅವಳು ನೋಡಿದ್ರೇ ವಾಂತಿ ಬಂದಂಗಾಗುತ್ತೆ. ಇನ್ನು ಅವಳ ಜೊತೆ ನಾನು ಹೇಗೆ ತಾನೆ, ಅಯ್ಯಯ್ಯೋ, ನೆನ್ಸ್ಕೊಳ್ಳೋದಕ್ಕೂ ಭಯ ಆಗ್ತಿದೆ. ದಿನಗಳು ಕಳೆದಾಗೂ ಸುಶಾಂತ್ಗೆ ಈ ಕುಡಿಯೋ ಚಟ ಹೆಚ್ಚಾಗ್ತಾನೆ ಹೋಗುತ್ತೆ. ಟೆನ್ಷನ್ನಲ್ಲಿ ಹಗಲು ರಾತ್ರಿ ಅಂದೆ ಕುಡಿಯೋದು, ಟೆನ್ಷನ್ ಮಾಡ್ಕೊಳ್ಳೋದು, ಆರ್ತಿನ ಹೇಗೆ ಮನೆಯಿಂದ ಆಚೆ ಹಾಕೋದು ಅಂತ ಯೋಚನೆ ಮಾಡೋದು, ಇದೇ ಅವ್ನ 3 ಹೊತ್ತು ಕೆಲಸ ಆಗ್ಬಿಟ್ಟಿರತ್ತೆ. ಆದರೆ ಆರ್ತಿ ಪಾಪ ತನ್ನ ಗಂಡನ ಸಂತೋಷ ಸುಖ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ತಾಯಿ ಜೊತೆ ಮಗ ಮಾತಾಡ್ತಿಲ್ಲ, ಮಗನ ಜೊತೆ ತಾಯಿ ಮಾತಾಡ್ತಿಲ್ಲ, ಹೇಗಾದರೂ ಮಾಡಿ ಅವರಿಬ್ರನ್ನ ಒಂದು ಮಾಡಬೇಕು, ನನ್ನಿಂದ ಅವರಿಬ್ರು ದೂರ ಆಗಬಾರ್ದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಅತ್ತೆ, ಅದು ನೀವು ಇವಾಗಿವಾಗ ನಿಮ್ಮ ಮಗನ ಹತ್ರ ಸರಿಯಾಗಿ ಮಾತೇ ಆಡ್ತಾ ಇಲ್ಲ. ಅವ್ರು ಅದರಿಂದ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅದು ಅಲ್ದೇನೆ ಕುಡಿಯೋದು ಬೇರೆ ಕಲ್ತಿದ್ದಾರೆ ಅತ್ತೆ. ನಾನು ನೋಡಿದಾಗೆ ಅವರು ಒಂದು ದಿನನೂ ಕುಡಿದವರೇ ಅಲ್ಲ. ಅತ್ತೆ, ನೀವು ಅವ್ರ ಹತ್ರ ಸ್ವಲ್ಪ ಮಾತಾಡಿ, ಅವ್ರಿಗೂ ಬೇಜಾರಾಗ್ತಿದೆ, ಹಾಗಾಗಿ ಹೀಗೆಲ್ಲ ಮಾಡ್ತಿದ್ದಾರೆ. ನೀವು ಮಾತಾಡಿದ್ರೆ ಅವ್ರು ಸರಿ ಹೋಗ್ತಾರೆ. ಆರ್ತಿ, ಅವನಿಗೆ ಮಾತ್ರನಾ? ನನಗೂ ಬೇಜಾರಿರುತ್ತೆ ಅಲ್ವಾ? ನನ್ನ ಮಗ ಅವನ ಹತ್ರ ಮಾತಾಡದೆ ಎಷ್ಟು ದಿನ ಆಯಿತು. ನನಗೂ ತುಂಬ ಬೇಜಾರಿದೆ. ಆದರೆ ಏನು ಮಾಡಲಿ ಹೇಳು, ಅವನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ. ನಾನು ನನ್ನ ಮಗನ ತುಂಬ ಒಳ್ಳೆಯವನು ಅಂದ್ಕೊಂಡಿದ್ದೆ, ಆದರೆ ನಿನಗೆ ನಿನಗೆ ನನಗೆ ಹೇಳ್ದೇನೆ ಡಿವೋರ್ಸ್ ಕೊಟ್ಟಿದ್ದಾನೆ. ಹೀಗಿರುವಾಗ ನನ್ನ ಸೊಸೆಗೆ ಮೋಸ ಆಗ್ತಿರುವಾಗ ನನ್ನ ಮಗನ ಹೇಗೆ ಸಪೋರ್ಟ್ ಮಾಡಲಿ ಹೇಳು? ಅತ್ತೆ, ಅದು ಹಾಗಲ್ಲ. ನನಗೆ ನನ್ನಿಂದಾನೇ ತಾಯಿ ಮಗ ದೂರ ಆಗ್ತಿದ್ದಾರೆ ಅನಿಸ್ತಿದೆ. ಹಾಗಾಗಿನೇ ಹೇಳ್ತಾ ಇರೋದು. ದಯವಿಟ್ಟು ಅವ್ರ ಹತ್ರ ಮಾತಾಡಿ. ಆರ್ತಿ, ಯಾಕಮ್ಮ ಬೇಜಾರು ಮಾಡ್ಕೋತೀಯ ನೀನು? ನೋಡು, ಎಲ್ಲನೂ ಸರಿ ಹೋಗುತ್ತೆ. ನಾನು ಸ್ವಲ್ಪ ಅವನ ಮೇಲೆ ಕೋಪ ಮಾಡ್ಕೊಂಡ್ರೆ ಅದಕ್ಕಾದರೂ ಅವನೆಲ್ಲ ಸರಿ ಮಾಡ್ಕೋತಾನೆ. ನೀನು ತಲೆ ಕೆಡ್ಸ್ಕೋಬೇಡ. ನನ್ನ ಮಗ ತುಂಬ ಒಳ್ಳೆಯವನಮ್ಮ. ಅದು ಹಾಗಲ್ಲ ಅತ್ತೆ. ಅವ್ರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ನೀವು ಅವ್ರ ಜೊತೆ ಮಾತಾಡಿಲ್ಲ ಅನ್ನೋದೇ ಅವ್ರ ಬೇಜಾರಿಗೆ ಕಾರಣ. ಅದು ಅಲ್ದೇನೆ ನಾನು ಬೇರೆ ಅವ್ರಿಗಿಷ್ಟ ಇಲ್ದೇನೆ ಈ ಮನೇಲಿದ್ದೀನಿ, ಅದು ಬೇಜಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಅತ್ತೆ, ನೀವೇ ಹೋಗಿ ಅವ್ರ ಹತ್ರ ಒಂದ್ಸಾರಿ ಮಾತಾಡಿ, ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ದೀಪಕ್ ಯಾಕೋ ಫೋನ್ ಮಾಡ್ತಿದ್ದಾನಲ್ಲ? ಹಲೋ, ಹಾ ದೀಪಕ್, ಹೇಳಪ್ಪ. ಏನ್ ನನಗೆ ಫೋನ್ ಮಾಡಿದ್ಯಾ? ಏನಪ್ಪ ಹೇಳ್ತಿದ್ಯಾ ನೀನು? ಇದ್ದಕ್ಕಿದ್ದಾಗೆ ದೇವಕಿ ಮತ್ತೆ ಆರ್ತಿ ಯಾಕಿಷ್ಟು ಶಾಕಿಂಗ್ ಆಗಿದ್ದಾರೆ? ಫೋನ್ ಮಾಡಿರೋ ದೀಪಕ್ ಏನ್ ವಿಷಯನ ಹೇಳಿದಾನೆ ಎಲ್ಲಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ.
ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.